ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂತಹ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ನ ಮಾಡೋದಕ್ಕೆ ಸಕ್ಕರೆ ಬೇಡ, ಹಾಗೆ ಮೈದಾ ಬೇಡ. ತುಂಬಾ ಹೆಲ್ದಿಯಾಗಿ ಈ ಸ್ವೀಟ್ನ ಮಾಡ್ಕೋಬೋದು. ಈ ಸ್ವೀಟ್ ಅಂತೂ ತುಂಬಾ ಜ್ಯೂಸಿಯಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಸಿಂಪಲ್ ಹಾಗೂ ಟೇಸ್ಟಿಯಾಗಿರುವಂತಹ ಈ ಸ್ವೀಟ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನಿಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಸೇರಿಸಿದ ನಂತರ 1 ಚಿಟಿಕೆಯಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಒಮ್ಮೆ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಚಪಾತಿನ ಮಾಡಲಿಕ್ಕೆ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವಿ ಅದಕ್ಕೆ ನಾನಿಲ್ಲಿ ಹಿಟ್ಟನ್ನು ಸಾಫ್ಟಾಗಿ ಕಲಸಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಬೌಲ್ಗೆ 1 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಗೂ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಸೇರಿಸಿದ ನಂತರ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಇದು ಆಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿಯಾಗಿದ ನಂತರ ಇದಕ್ಕೆ 1.5 ಕಪ್ನಷ್ಟು ನಾನಿಲ್ಲಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಇಲ್ಲಿ ಸೇರಿಸಿರುವಂತಹ ಬೆಲ್ಲ ನೀರಲ್ಲಿ ಕಂಪ್ಲೀಟಾಗಿ ಕರಗಬೇಕು, ಅಲ್ಲಿವರೆಗೂ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವೇ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನಾವು ಸೇರಿಸಿರುವಂತಹ ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ನಾನಿಲ್ಲಿ ಒಂದು 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪೌಡರ್ ಇದ್ರೂ ಸಹ ಸೇರಿಸ್ಕೋಬೋದು. ಏಲಕ್ಕಿ ಪೌಡರ್ನ ಸೇರಿಸಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಲ್ಲದ ಸಿರಪ್ ಏನಿದೆ ಅದು ಪಾಕ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಈ ರೀತಿ ಅಂಟು ಬಂದರೆ ಸಾಕು. ಇದು ಆಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಕಲಸಿಟ್ಕೊಂಡಿರುವಂತಹ ಗೋಧಿ ಹಿಟ್ಟನ್ನು ತೆಕ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಈ ರೀತಿ ಮಾಡಿ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದ ನಂತರ ಅದರಲ್ಲಿ ಒಂದು ಪೀಸನ್ನು ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ನಾನಿಲ್ಲಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಂಡಿದ ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಗೋಧಿ ಹಾಗೂ ಎಣ್ಣೆ ಮಿಶ್ರಣನ ಈ ರೀತಿ ಬ್ರಷ್ನ ಸಹಾಯದಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಂಡಿದ ನಂತರ ನೋಡಿ, ಈ ರೀತಿ ಚಪಾತಿ ಮಧ್ಯಭಾಗದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನೀವು ಕೂಡ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಅದೇ ರೀತಿ ನೀವು ಕೂಡ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚಪಾತಿನ ಈ ಥರ ಮಡಚಿ ಸ್ವಲ್ಪ ಟ್ವಿಸ್ಟಿಂಗ್ ಆಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಇಷ್ಟೇ ರೆಡಿ ಆಯಿತು. ಈಗ ಇದಕ್ಕೆ ನಾವು ಕಲಸಿಟ್ಕೊಂಡಿರುವಂತಹ ಗೋಧಿ ಹಾಗೂ ಎಣ್ಣೆ ಮಿಶ್ರಣನ ಸ್ವಲ್ಪ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಸ್ವೀಟ್ನ ಎಣ್ಣೆಲಿ ಕರಿಬೇಕಾದ್ರೆ ಸ್ವೀಟು ಓಪನ್ ಆಗಲ್ಲ. ಇದು ಇಷ್ಟೇ ಆಯಿತು. ನಾನು ಮತ್ತೊಂದು ಚಪಾತಿನ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಈ ರೀತಿನೇ ನೀವು ಕೂಡ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಸ್ವೀಟ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಮೈದಾ ಆಗಲಿ ಶುಗರ್ನಾಗಲಿ ನಾನಿಲ್ಲಿ ಬಳಸಿಲ್ಲ. ಆರಾಮಾಗಿ ಮಕ್ಕಳಿಗೆ ಈ ಸ್ವೀಟ್ನ ಮಾಡಿಕೊಡ್ಬೋದು. ಫೈನಲಿ ನಾನಿಲ್ಲಿ ಎಲ್ಲ ಸ್ವೀಟ್ಗಳನ್ನೂ ಈ ರೀತಿ ಮಾಡಿ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಎಣ್ಣೆನೂ ಸಹ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆನೂ ಸಹ ಬಿಸಿಯಾಗಿದೆ. ಎಣ್ಣೆನ ಮೀಡಿಯಮ್ ಆಗಿ ಹೀಟ್ ಮಾಡ್ಕೊಂಡಿದ್ರೆ ಸಾಕು. ಬಿಸಿಯಾಗಿರುವಂತಹ ಎಣ್ಣೆಗೆ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸ್ವೀಟ್ಗಳನ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವೀಟ್ಗಳನ್ನ ಎಣ್ಣೆಗೆ ಹಾಕಿದ ತಕ್ಷಣ ಇದನ್ನು ಕದರಿಸೋದಕ್ಕೆ ಹೋಗಬಾರ್ದು. 1 ನಿಮಿಷ ಬಿಟ್ಟು ಇದನ್ನು ತಿರುಗಿಸ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೀವೆಲ್ಲಿ ನೋಡ್ತಾ ಇರ್ಬೋದು, ಈಗ ಇದು ಆಗಿದೆ. ರೆಡಿಯಾಗಿರುವಂತಹ ಸ್ವೀಟ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರುವಂತಹ ಸ್ವೀಟ್ಗಳನ್ನ ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವೀಟ್ ಬಿಸಿ ಇರುವಾಗೆಯೇ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಸ್ವೀಟ್ ಏನಾದ್ರು ತಣ್ಣಗಾಗಿತ್ತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಬೆಲ್ಲದ ಸಿರಪ್ನ ಬಿಸಿ ಮಾಡಿ ನಂತರ ಈ ಸ್ವೀಟ್ ಪೀಸಸ್ಗಳನ್ನ ಸೇರಿಸ್ಕೋಬೋದು. ಬೆಲ್ಲದ ಸಿರಪ್ ಬಿಸಿ ಇದ್ದರೆ ಸ್ವೀಟ್ ತಣ್ಣಗಿರಬೇಕು, ಇಲ್ಲ ಸ್ವೀಟ್ ಬಿಸಿ ಇದ್ದರೆ ಸಿರಪ್ ತಣ್ಣಗಿರಬೇಕು. ನೋಡಿ, ಈ ಎಲ್ಲ ಸ್ವೀಟ್ಗಳನ್ನು
ಪಾಕಕ್ಕೆ ಸೇರಿಸ್ಕೊಂಡಿದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ಮುಚ್ಚಿ ನೆನೆಸ್ಕೊಳ್ಳೋಣ. ಅರ್ಧ ಗಂಟೆಯಿಂದ 1 ಅವರ್ ನೆನೆಸ್ಕೊಂಡಿದ್ದು ಸಾಕು. ಪರ್ಫೆಕ್ಟಾಗಿರುವಂತಹ ಸಿಂಪಲ್ ಸ್ವೀಟ್ ರೆಸಿಪಿ ರೆಡಿ ಆಯಿತು. ನಾನಿಲ್ಲಿ ಸುಮಾರು 1 ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಂಡಿದ್ದೀನಿ. ರೆಡಿಯಾಗಿರುವಂತಹ ಸ್ವೀಟ್ ರೆಸಿಪಿಗಳನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಗಾರ್ನಿಷ್ಗೆ ಸ್ವೀಟ್ ಮೇಲೆ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ತುರಿದು ಸ್ವೀಟ್ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ದಲ್ವಾ, ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.